ಎಲ್ಲರಿಗೂ ನಮಸ್ಕಾರ. ನಾನು ರೇಷ್ಮಾ. ಸಾತೇಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ಈಸಿಯಾಗಿ ಖಾರವಾಗಿರುವಂತಹ ಹರಿಯಾಲಿ ಚಿಕನ್ ಫ್ರೈ. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ 1 ಕಪ್ಪಿನಷ್ಟು ಸ್ಪ್ರಿಂಗ್ ಆನಿಯನ್ನ ಕಟ್ ಮಾಡಿ ಹಾಕ್ಕೊಬೇಕು. ನಂತರ 1 ಕ್ಯಾಪ್ಸಿಕಮ್, ಅದು ಕೂಡ ದಪ್ಪವಾಗಿ ಕಟ್ ಮಾಡಿ ಅದು ಕೂಡ ಹಾಕೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ 6 ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. 1 ಹೋಳು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ. ಇದನ್ನೆಲ್ಲವನ್ನು ತರಿಯಾಗಿ ನೀರಿಲ್ಲದೆ ರುಬ್ಕೊಬೇಕು. ನಂತರ ಅದೇ ಮಿಕ್ಸಿ ಜಾರ್ಗೆ 1 ಚಿಕ್ಕ ಕಪ್ಪಿನಷ್ಟು ಪುದೀನ, 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡ್ರು 1 ಚಮಚ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕೈ ಹಿಡಿಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನು. ನಾನು ಇಲ್ಲಿ ಕಲ್ಲು ಉಪಯೋಗಿಸ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಅರಿಶಿನದ ಪುಡಿ. ಇದೆಲ್ಲವನ್ನು ನುಣ್ಣಕ್ಕೆ ರುಬ್ಕೊಬೇಕು ನೋಡಿ ಈ ರೀತಿ. ನಂತರ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಈರುಳ್ಳಿ 1 ಸಣ್ಣಕ್ಕೆ ಹೆಚ್ಚಿ ಅದು ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಬೇಕು. ತುಂಬಾ ಬೇಗ ಮಾಡುವಂತಹ ರೆಸಿಪಿ ಇದು. ಜಾಸ್ತಿ ಏನು ಮಸಾಲೆ ಇಲ್ಲ. ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ 2-3 ನಿಮಿಷದ ನಂತರ ನಾವು ತೊಳೆದಿರುವಂತಹ 1 kg ಚಿಕನನ್ನು ಹಾಕಿ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಹುರ್ಕೊಬೇಕು. ಈ ರೀತಿ 5 ನಿಮಿಷ ಹುರಿದ ನಂತರ ನಾವು ರುಬ್ಬಿರುವಂತಹ ಮಸಾಲೆಯನ್ನು ಹಾಕಿ ಅದು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಬೇಕು. ನೋಡಿ ಜಾಸ್ತಿ ಕೆಲಸನೇ ಇಲ್ಲ. ಒಂದು ಸಲ ರುಬ್ಬಿ ಈ ಮಸಾಲೆ ಹಾಕಿಬಿಟ್ರೆ ಆಗೋಯ್ತು. ಅಷ್ಟು ಬೇಗ ಆಗೋಗುತ್ತೆ. ತುಂಬಾ ಸುಲಭವಾದ ರೆಸಿಪಿ ಇದು. ನಾನು ಮಿಕ್ಸಿ ಜಾರಿನಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಅದನ್ನು ಮುಚ್ಚಿ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ತಿರುಗಿಸ್ತಾ ಇರಬೇಕು. ತಿರುಗಿಸಿದ್ರೆ ಈವನ್ನಾಗಿ ಕುಕ್ ಆಗುತ್ತೆ. ಮತ್ತು ಒಂದು 5 ನಿಮಿಷ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ನೋಡ್ಬೋದು ನೀವು ಮಸಾಲೆ ಎಲ್ಲ ಚೆನ್ನಾಗಿ ಕೋಟ್ ಆಗುವಂತಹ ಹಾಗೆ ನಾವು ಮಸಾಲೆನ ಚಿಕನನ್ನು ಡ್ರೈ ಮಾಡಿಕೊಂಡು 2 ಕಡ್ಡಿ ಕರ್ಬೇವಿನ ಸೊಪ್ಪು, ಬೆಣ್ಣೆ 2 ಟೇಬಲ್ ಸ್ಪೂನು, ನಿಂಬೆಹಣ್ಣಿನ ರಸ 1 ಫುಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ಫಟಾಫಟ್ ಅಂತ ರೆಡಿಯಾಗಿರುವಂತಹ ನಮ್ಮ ಹರಿಯಾಲಿ ಚಿಕನ್ ಫ್ರೈ ರಸಮ್ ಅನ್ನದ ಜೊತೆ ಬೇಳೆ ಸಾರು ಜೊತೆ ಸೈಡ್ ಡಿಶ್ ಆಗಿ ಸರ್ವ್ ಮಾಡೋದಕ್ಕೆ ಬೆಸ್ಟ್ ಕಾಂಬಿನೇಷನ್ನು. ಇಂತಹ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನಮ್ಮ ಸಾತೇಸ್ ಕಿಚನನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.